ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಅವರೆಕಾಯಿ ಸಿಪ್ಪೆಯಿಂದ ಅರ್ಧಂಬರ ಮಾಡೋದು ತೋರಿಸ್ತಾ ಇದ್ದೀನಿ. ಅವರೆಕಾಯಿ ಸಿಕ್ಬಿಟ್ಟು ಸಿಪ್ಪೆನ ಬಿಸಾಕಬೇಡಿ. ಇದನ್ನು ಬಳಸ್ಕೊಂಡು ಸಾರು ಮಾಡ್ಬೋದು, ನಾನಾ ಥರದ ಅಡುಗೆನೂ ಸಹ ಮಾಡ್ಬೋದು. ಅದನ್ನು ಸಹ ನಾನು ತೋರಿಸ್ತೀನಿ. ಈಗ ನಾವು ಸ್ವಲ್ಪ 2 ಟೀ ಸ್ಪೂನು ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸಿಪ್ಪೆ ತೊಗೊಂಡಿದ್ದೀನಿ, 3ರಿಂದ 4 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿಗಡ್ಡೆ, ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಹ ತೊಗೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಮೇಲೆ ನೀರು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಹ ಮನೆಯಲ್ಲಿ ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅರ್ಧಂಬರ. ನಾವು ಸಹ ಮಾಡ್ತಾಯಿರ್ತೀವಿ. ಇವಾಗ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊನು ಸಹ ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋ ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನು ಅರಿಶಿನ ಸಹ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಬೇಯಿಸ್ಕೊಂಡು ಸೋಸ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟು ನುಣ್ಣಗೆ ರುಬ್ಬಿದೆ, ಆಗಲೇ ಅರ್ಧಂಬರ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ. ಈಗ 2 ಟೀ ಸ್ಪೂನು ಎಣ್ಣೆ, ಈರುಳ್ಳಿ, ಸಾಸಿವೆ ಹಾಕ್ಕೊಂಡಿದ್ದೆ. ಇವಾಗ ರುಬ್ಕೊಂಡಿರೋ ಖಾರ ಹಾಕ್ಕೊಂಡಿದ್ದೀನಿ. ಎಲ್ಲನೂ ತೊಳೆದು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇದ್ದರೆ ಸಾಕು ಅರ್ಧಂಬರ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಿನ್ನೋದಕ್ಕೆ, ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವು ಸಹ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಹೀಗೆ ಕುದಿ ಬರಬೇಕು ಅರ್ಧಂಬರ, ಅಂದರೆ ಚೆನ್ನಾಗಿ ಬೇಯಬೇಕು ಅರ್ಧಂಬರ, ಆಗಲೇ ಟೇಸ್ಟಿಯಾಗಿರುತ್ತೆ. ಅಂದರೆ ಅರ್ಧಂಬರನ ಜಾಸ್ತಿ ತೆಳುನೂ ಮಾಡಬಾರ್ದು, ಜಾಸ್ತಿ ಗಟ್ಟಿನೂ ಮಾಡಬಾರ್ದು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೇಕು. ಇವಾಗ ಮಸ್ಕಾಯಿ ರೆಡಿ ಆಯಿತು. ಥ್ಯಾಂಕ್ ಯು.